ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. T20 ವಿಶ್ವಕಪ್ನಲ್ಲಿ ಇತಿಹಾಸ ಸೃಷ್ಟಿ ಮಾಡಿದೆ ಜಿಂಬಾಬ್ವೆ. ಆಸ್ಟ್ರೇಲಿಯಾ ವಿರುದ್ಧ ಭರ್ಜರಿ ಗೆಲುವು. ಜಿಂಬಾಬ್ವೆ ತಂಡಕ್ಕೆ 23 ರನ್ಗಳ ಸೋಲನ್ನು ಅನುಭವಿಸಿದೆ ಆಸೀಸ್. ಜಿಂಬಾಬ್ವೆ ಬೌಲಿಂಗ್ ದಾಳಿಗೆ ಕಾಂಗೂರು ಪಡೆ ಉಡಿಸಾಗಿದೆ. 2007ರಲ್ಲೂ ಕೂಡ ಈ ಆಸೀಸ್ ವಿರುದ್ಧ ಜಿಂಬಾಬ್ವೆ ಗೆದ್ದಿತ್ತು. ಈಗ ಮತ್ತೆ ರಿಪೀಟ್ ಆಗಿದೆ. ಹೀನಾಯ ಸೋಲು ಇದು ಆಸೀಸ್ಗೆ. ಅವರು ಕನಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ ಅನ್ಸಂತೆ ಈ ರೀತಿಯಾಗಿ ಜಿಂಬಾಬ್ವೆ ವಿರುದ್ಧ ನಾವು ಸೋಲ್ತೀವಿ ಅಂತೇಳಿ. ಆಸ್ಟ್ರೇಲಿಯಾಗೆ 170 ರನ್ ಟಾರ್ಗೆಟ್ ಕೊಡುತ್ತೆ ಜಿಂಬಾಬ್ವೆ. 170 ರನ್ ಚೇಂಜ್ ಮಾಡೋಕ್ಕಾಗಲಿಲ್ಲ ಬಿಗ್ ಟೀಮ್ಗೆ. 20 ಓವರ್ಗಳಲ್ಲಿ 146 ರನ್ ಮಾತ್ರ ಗಳಿಸಿರುವಂಥದ್ದು ಆಸ್ಟ್ರೇಲಿಯಾ. 2026ರ T20 ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾಗೆ ಭಾರಿ ಮುಖಭಂಗ ಇದೆ. ಈಗ ತಾನೇ ಬೆಳೀತಾ ಇರುವಂಥ ತಂಡ ಜಿಂಬಾಬ್ವೆ. ಹಾಗಂತ ಹೇಳಿ ಕೆಟ್ಟ ಆಟಗಾರರು ಅಲ್ಲ, ಅಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾರೆ. ಬಟ್ ಬೇಗ ಕ್ರಿಕೆಟ್ ಜೊತೆಗೆ ಹೊಂದಿಕೊಂಡಿದ್ರು. ಆಲ್ಮೋಸ್ಟ್ ಆಲ್ ಜಿಂಬಾಬ್ವೆ ತಂಡ ಚೆನ್ನಾಗೂ ಇದೆ. ಈಸಿಯಾಗಿ ತೆಗೆದುಕೊಳ್ಳೋಕ್ಕಂತೂ ಆಗೋದಿಲ್ಲ. ಬಟ್ ಆಸ್ಟ್ರೇಲಿಯಾ ಇದನ್ನು ಈಸಿಯಾಗಿ ತೆಗೆದುಕೊಳ್ತಾ ಅನ್ನುವಂಥದ್ದು ಇತಿಹಾಸ ಸೃಷ್ಟಿಯಾಗಿರುವಂಥದ್ದು. 2007ರಲ್ಲೂ ಕೂಡ ಇದೆ ಇತಿಹಾಸ. ಈಗ ಮತ್ತೆ ಇತಿಹಾಸ ನಿರ್ಮಾಣ ಮಾಡಿದೆ. ಟ್ರಾವಿಸ್ ಹೆಡ್ ಕ್ಯಾಪ್ಟನ್ ಆ ಕಡೆ, ಆಸ್ಟ್ರೇಲಿಯಾ ಕಡೆ. ಭರ್ಜರಿಯಾಗಿರುವಂಥ ಗೆಲುವು ಜಿಂಬಾಬ್ವೆ ಸಿಕ್ಕಿದೆ. T20 ವಿಶ್ವಕಪ್ನಲ್ಲಿ ಇತಿಹಾಸ ನಿರ್ಮಾಣ ಮಾಡಿರುವಂಥದ್ದು ಜಿಂಬಾಬ್ವೆ ತಂಡ. ಆಸ್ಟ್ರೇಲಿಯಾ ವಿರುದ್ಧ ಭರ್ಜರಿ ಗೆಲುವು, 23 ರನ್ಗಳ ಭರ್ಜರಿ ಗೆಲುವು ಇದು ಜಿಂಬಾಬ್ವೆಗೆ ಆಗತ್ತೆ. ಅಂದರೆ ಅಷ್ಟು ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅಂತ ಅರ್ಥ. ಜಿಂಬಾಬ್ವೆ ಬೌಲಿಂಗ್ ದಾಳಿಗೆ ಕಾಂಗೂರು ಪಡೆ ಉಡಿಸಾಗಿದೆ. ಬಿಗ್ ಬ್ಯಾಟ್ರಿ ಇದ್ರೂ ಕೂಡ ಜಿಂಬಾಬ್ವೆ ವಿರುದ್ಧ 170 ರನ್ ಟಾರ್ಗೆಟ್ ಅನ್ನು ರೀಚ್ ಆಗ್ಲಿಕ್ಕೆ ಆಗಲಿಲ್ಲ. 2007ರಲ್ಲೂ ಕೂಡ ಜಿಂಬಾಬ್ವೆ ತಂಡ ಆಸೀಸ್ ಅನ್ನ ಸೋಲಿಸುತ್ತೆ. ಅದೇ ರಿಪೀಟ್ ಈಗ ರಿಸಲ್ಟ್. ಬಲಿಷ್ಠ ತಂಡ ವಿಶ್ವಕಪ್ ಅಂತಂದು ಬಂದಾಗ ಎಲ್ಲದಕ್ಕಿಂತ ಬಲಿಷ್ಠ ತಂಡ ಅಂತ ಹೇಳಿದ್ರೆ ಅದು ಆಸೀಸ್. ಅಂತಹ ತಂಡವನ್ನು ಬಗ್ಗು ಬಡಿದಿರುವಂಥದ್ದು ಜಿಂಬಾಬ್ವೆ ತಂಡ. ಭರ್ಜರಿ ಗೆಲುವು ಆ್ಯಂಡ್ ಇತಿಹಾಸ ಕೂಡ ನಿರ್ಮಾಣ ಆಗಿದೆ. ಇದರಿಂದ ಇನ್ನಷ್ಟು ಕಾನ್ಫಿಡೆಂಟ್ ಈ ಜಿಂಬಾಬ್ವೆ ತಂಡಕ್ಕೆ ಆಗುತ್ತೆ. ಆಮೇಲೆ ಬೇರೆ ಬೇರೆ ಟೀಮ್ಗೆ ಅದು ಆಸೀಸ್ನ ಈಸಿಯಾಗಿ ಹೊಡಿಬೋದು ಬಿಡು ಅನ್ನೋ ಥರ ಮನಸ್ಸಲ್ಲಿ ಬಂದುಬಿಡುತ್ತೆ. ಇದರಿಂದ ಆಸ್ಟ್ರೇಲಿಯಾ ಕಲಿಯೋದು ತುಂಬಾ ಇದೆ. ಈಗ ಸೂಪರ್ 8ಗೆ ಕಷ್ಟ ಆಗುತ್ತೆ ಆಸ್ಟ್ರೇಲಿಯಾಗೆ, ಅದು ಚಾಲೆಂಜ್ ಇರುವಂಥದ್ದು. ಆಮೇಲೆ ಈ ಬಾರಿ 2026ರ T20 ವಿಶ್ವಕಪ್ನಲ್ಲಿ ಎಲ್ಲ ದೊಡ್ಡ ದೊಡ್ಡ ಆಟಗಾರರು, ಬಿಗ್ ಹಿಟ್ಟರ್ ಎಲ್ಲರೂ ಕೂಡ ಈ ಬಾರಿ ಅಲಭ್ಯರಾಗಿದ್ದಾರೆ. ಅಂದರೆ ಇಂಜುರಿಯಿಂದ ಸಾಕಷ್ಟು ಸಮಸ್ಯೆ ಆಗಿದೆ ಈ ಆಸ್ಟ್ರೇಲಿಯಾ ಟೀಮ್ಗೆ. ಆದರೂ ಕೂಡ ಅಳೆದು ತೂಗಿ ಟೀಮನ್ನು ಚೆನ್ನಾಗಿ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ನಿಜವಾಗ್ಲೂ ಕೂಡ ಇತಿಹಾಸ ಇದು, ಮರೆಯಲಾಗದ ಕ್ಷಣ ಜಿಂಬಾಬ್ವೆ ತಂಡಕ್ಕೆ. ಏನಾಗಿದೆ ಆಸ್ಟ್ರೇಲಿಯಾಗೆ ಅಂತೇಳಿ? ಇದ್ರಲ್ಲ, ಅವರ ಸೊಕ್ಕನ್ನ ಈಗ ಜಿಂಬಾಬ್ವೆ ತಂಡ ಅಡಗಿಸಿದೆ ಅಂತಾನೆ ಹೇಳ್ಬೋದು. ಮಣ್ಣು ಮುಗಿಸಿತು. ಒಂದೇ ಒಂದು ಶ್ರೀಲಂಕಾ ಪಿಚ್ಚಿನಲ್ಲಿ ನಡೆದಂತಹ ಒಂದು ಇದು ಮ್ಯಾಚು. ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಜಿಂಬಾಬ್ವೆ ವಿರುದ್ಧ ಆಸ್ಟ್ರೇಲಿಯಾ ಈ ಮ್ಯಾಚ್ ನ ಸೋಲುತ್ತೆ ಅಂತ ಹೇಳಿ. ಬಿಗ್ ಟಾರ್ಗೆಟ್ ಏನು ಇರ್ಲಿಲ್ಲ, ಅಥವಾ ಯಾರಾದ್ರೂ ಇಂಜುರಿಯಿಂದ ಹೊರಗಡೆ ಇದ್ದಾರೆ ಅನ್ನುವಂಥದ್ದು ಏನು ಇರ್ಲಿಲ್ಲ. ಕ್ಯಾಪ್ಟನ್ ಒಬ್ರನ್ನ ಬಿಟ್ರೆ, ಒಂದ್ ಸ್ವಲ್ಪ ಇಂಜುರಿ ಆಗಿದ್ದ ಕಾರಣಕ್ಕಾಗಿ ಅವ್ರು ಇರ್ಲಿಲ್ಲ. ಅವ್ರನ್ನ ಬಿಟ್ರೆ ಘಟಾನುಘಟಿ ಆಟಗಾರರೇ ಇದ್ರು. ಆದ್ರೂ ಕೂಡ ಈ ಪಂದ್ಯವನ್ನ ಆಸ್ಟ್ರೇಲಿಯಾ ಸೋಲನ ಅನುಭವಿಸ್ತು. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಈ ಮ್ಯಾಚ್ ಆಸ್ಟ್ರೇಲಿಯಾ ಕೈಯಲ್ಲಿತ್ತು ಅಂತ ಅನಿಸ್ಲೇ ಇಲ್ಲ ಅವ್ರು ಬ್ಯಾಟಿಂಗ್ ಆಡುವಾಗ. ಅಷ್ಟರ ಮಟ್ಟಿಗೆ ಜಿಂಬಾಬ್ವೆ ಅತ್ಯದ್ಭುತವಾದಂತಹ ಬೌಲಿಂಗ್ ಮಾಡೋದ್ರ ಮೂಲಕ ಒಂದು ಗೆಲುವನ್ನ ಸಾಧಿಸಿತು. ಇದಕ್ಕೆ ಮುಂಚೆ ಒಂದು ಹೇಳ್ಬೇಕು ಅಂತಂದ್ರೆ 2007ರ ಸಮಯದಲ್ಲೂ ಕೂಡ, ಅಂದ್ರೆ T20 ವಿಶ್ವಕಪ್ ಏನ್ ಆರಂಭ ಆಗಿತ್ತು ಆ ಒಂದು ಸರಣಿಯಲ್ಲೂ ಕೂಡ ಇದೇ ತರನಾದಂತಹ ಒಂದು ಸೋಲು ಆಸ್ಟ್ರೇಲಿಯಾಗೆ ಇದೇ ಜಿಂಬಾಬ್ವೆ ಉಣಿಸಿತ್ತು. ಅವಾಗ್ಲೂ ಕೂಡ ಆಸ್ಟ್ರೇಲಿಯಾ ಮೊದಲು ಬ್ಯಾಟ್ ಮಾಡಿ 138 ರನ್ಗಳನ್ನ ಗಳಿಸುತ್ತೆ 20 ಓವರ್ಗಳಲ್ಲಿ. ಬಟ್ ಜಿಂಬಾಬ್ವೆ ಅದನ್ನ ಅದ್ಭುತವಾಗಿ ಚೇಸ್ ಮಾಡಿ 139 ರನ್ಗಳನ್ನ 19.5 ಓವರ್ಗಳಲ್ಲಿ ಟಾರ್ಗೆಟ್ ನ ರೀಚ್ ಮಾಡಿ ಒಂದು ಅಮೋಘವಾದಂತಹ ಗೆಲುವನ್ನ ಸಾಧಿಸುತ್ತೆ. ಅದೇ ಒಂದು ಹಿಸ್ಟ್ರಿನ ಈಗ 2026ರ T20 ವಿಶ್ವಕಪ್ ನಲ್ಲಿ ರಿಪೀಟ್ ಮಾಡಿದೆ. ನೋಡಿ, ಮೊದಲು ಬ್ಯಾಟಿಂಗ್ ಮಾಡಿತು ಜಿಂಬಾಬ್ವೆ, 169 ರನ್ಗಳ ಟಾರ್ಗೆಟ್ ನ ಕೊಡ್ತು.
ಕೇವಲ ಎರಡು ವಿಕೆಟ್ ಅನ್ನ ಕಳೆದುಕೊಂಡಿತ್ತು. ಅವ್ರ ಪರವಾಗಿ ಜಿಂಬಾಬ್ವೆ ಪರವಾಗಿ ತುಂಬಾ ಚೆನ್ನಾಗಿ ಆಡಿದ್ರು, 64 ರನ್ಗಳು. ನಾವ್ ಅನ್ಕೊಂಡಿದ್ವಿ 170 ರನ್ ಟಾರ್ಗೆಟ್, ಒಂದು 15 ಓವರ್ ಅಲ್ಲಿ ಮುಗಿಸ್ಬಿಡ್ತಾರೆ ಆಸ್ಟ್ರೇಲಿಯಾದವರು ಅಂತ ಹೇಳಿ. ಬಟ್ ಎಂತ ಅದ್ಭುತವಾದಂತ ಲೈನ್ ಅಂಡ್ ಲೆಂತ್ ಇತ್ತು ಅಂತಂದ್ರೆ ಜಿಂಬಾಬ್ವೆ ಬೌಲರ್ಸ್ ಗಳದು. ಆ ಒಂದು ಲೈನ್ ಅಂಡ್ ಲೆಂತ್ ಗೆ 6 ಓವರ್ಗಳಲ್ಲಿ ಜಸ್ಟ್ ಪವರ್ ಪ್ಲೇ ನಲ್ಲೇ 4 ವಿಕೆಟ್ ಹೋಗುತ್ತೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದು ಕೂಡ ಜೋಶ್ ಇಗ್ಲಿಸ್ ಆಗಿರ್ಬೋದು, ಟೀಮ್ ಡೇವಿಡ್ ಆಗಿರ್ಬೋದು, ಹೆಡ್, ಇಂತಹ ಘಟಾನುಘಟಿ ನಾಯಕರೇ 4 ಜನ ವಿಕೆಟ್ ನ ಕಬಳಿಸ್ತಾರೆ. ಅದಾದ ನಂತರ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ರೇನ್ಶಾ ಮತ್ತು ಮ್ಯಾಕ್ಸ್ವೆಲ್ 77 ರನ್ಗಳ ಒಂದು ಜೊತೆಯಾಟ ಬರುತ್ತೆ. ಇನ್ನು 6 ಓವರ್ಗಳಲ್ಲಿ 65 ರನ್ ಬೇಕಾಗಿರುತ್ತೆ. ಇನ್ನು T20 ಇತಿಹಾಸ ಅಂತ ಬಂದ್ರೆ 6 ಓವರ್ 65 ಏನ್ ದೊಡ್ಡ ಟಾರ್ಗೆಟ್ ಆಗಲ್ಲ, 11 ರನ್ ರೇಟ್ ಅಲ್ಲಿ ಈಸಿಯಾಗಿ ಹೊಡಿತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಜಿಂಬಾಬ್ವೆ ತಂಡದ ಒಂದು ಫೀಲ್ಡಿಂಗ್ ಆಗಿರ್ಬೋದು, ಅವರ ಬಾಲಿಂಗ್ ಆಗಿರ್ಬೋದು, ಎಂತ ಮಾರಕ ಬಾಲಿಂಗ್ ಮಾಡಿದ್ರು ಅಂದ್ರೆ ಡೆತ್ ಓವರ್ಸ್ ನಲ್ಲಿ ಯಾವುದೇ ಒಬ್ಬ ಘಟಾನುಘಟಿ ಆಟಗಾರರು ಕೂಡ ನಿಂದ್ರೋದಕ್ಕಾಗ್ಲಿಲ್ಲ. ಯಾವಾಗ ಮ್ಯಾಕ್ಸ್ವೆಲ್ ವಿಕೆಟ್ ಹೋಗುತ್ತೋ ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳು ಹೋಗುತ್ತೆ. ಕೇವಲ ಇನ್ನೂ 23 ರನ್ಗಳು ಬೇಕಾದಾಗ್ಲೇ ಅಂದ್ರೆ 146 ರನ್ಗಳಿಗೆ ಆಸ್ಟ್ರೇಲಿಯಾ ಆಲ್ಔಟ್ ಆಗುತ್ತೆ. ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆ. ಈಗ ಒಂದು ಹೊಸ ಕುತೂಹಲ ಏನು ಅಂತಂದ್ರೆ, ಈಗ ಶ್ರೀಲಂಕಾ ಕೂಡ 2ರಲ್ಲಿ 2 ಗೆದ್ದಿದೆ, ಅದ್ರ ಜೊತೆಗೆ ಜಿಂಬಾಬ್ವೆ ಕೂಡ 2ರಲ್ಲಿ 2 ಗೆದ್ದಿದೆ. ಈಗ ಮುಂದಿನ 2 ಪಂದ್ಯಗಳು ಅವ್ರು ಏನಾದ್ರೂ ಬೇಗ ಗೆದ್ಬಿಟ್ರೆ ಆಸ್ಟ್ರೇಲಿಯಾ ಈ ಒಂದು ಸರಣಿಯಿಂದನೇ ಔಟ್ ಆಗುತ್ತೆ ಇಲ್ಲಿ ಹೇಮಕುಮಾರ್. ಅಂದ್ರೆ ಬಿಗ್ ಚಾಲೆಂಜ್ ಇದೆ ಆಸ್ಟ್ರೇಲಿಯಾಗೆ ಮುಂದಿನ ಪಂದ್ಯಗಳಲ್ಲಿ ಅಂತ ಹೇಳಿ. ಈಗಾಗಲೇ ಜಿಂಬಾಬ್ವೆ 2-2 ಗೆದ್ದಿರೋದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಆಸೀಸ್ ಟೀಮ್ಗೆ ಆಘಾತನ ಇದು ಜಿಂಬಾಬ್ವೆ ಕೊಟ್ಟಿರೋದು. ದೊಡ್ಡ ಆಘಾತ. ಈಗ ವಿಶ್ವ ಚಾಂಪಿಯನ್ರು ಅಂತ ಹೇಳ್ಕೊಂಡು ನಾವು ಏನು T20 ಗೆಲ್ಲುವಂತ ಫೇವರೇಟ್ ತಂಡ ಅಂತ ಅನಿಸ್ಕೊಂಡು ಈ ಒಂದು ವಿಶ್ವಕಪ್ ಸಮರಕ್ಕೆ ಎಂಟ್ರಿ ಕೊಟ್ಟಾಗ ಖಂಡಿತವಾಗ್ಲೂ ಇಂತಹ ಒಂದು ಏನು ಶಾಕ್ ಇದೆಯಲ್ಲ, ಅದನ್ನ ಆಸ್ಟ್ರೇಲಿಯಾದವರು ನಿಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೋಡಿ, ಅವ್ರ ಗ್ರೂಪ್ ನಲ್ಲಿ ಶ್ರೀಲಂಕಾ ಕೂಡ 2 ಗೆದ್ದಿರೋದ್ರಿಂದ, ಅದ್ರ ಜೊತೆಗೆ ಜಿಂಬಾಬ್ವೆ ಕೂಡ 2 ಗೆದ್ದಿರೋದ್ರಿಂದ, ಜಿಂಬಾಬ್ವೆಗೆ ನೆಕ್ಸ್ಟ್ ಮ್ಯಾಚ್ ಐರ್ಲೆಂಡ್ ಜೊತೆ ಇರೋದ್ರಿಂದ, ಐರ್ಲೆಂಡ್ ಜೊತೆ ಏನಾದ್ರೂ ವಿನ್ ಆಗಿಬಿಟ್ರೆ ಖಂಡಿತವಾಗ್ಲೂ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಆಮೇಲೆ ಶ್ರೀಲಂಕಾ ಕೂಡ ಒಂದು ಗೆದ್ದಿರೋದ್ರಿಂದ ಅವ್ರಿಗೂ ಕೂಡ ಒಂದು ಮ್ಯಾಚ್ ಇದೆ ಆಸ್ಟ್ರೇಲಿಯಾ ಜೊತೆಗೆ. ಇನ್ನೊಂದು ತಂಡದ ಜೊತೆಗಿದೆ, ಸಣ್ಣ ತಂಡದ ಜೊತೆಗೆ. ಆ ತಂಡದ ಜೊತೆಗೆ ಏನಾದ್ರೂ ಅವ್ರು ಗೆದ್ದು ಬಿಟ್ರೆ ಅವರು ಕೂಡ ಮೇಲ್ಗಡೆ ಹೋಗ್ತಾರೆ. ಅಕಸ್ಮಾತ್ ಆಗಿ 3-3 ಆ ಗೆಲುವನ್ನ ಸಾಧಿಸಿದ್ರೆ ಆಸ್ಟ್ರೇಲಿಯಾ ಉಳಿದಿರುವಂತಹ 3 ಪಂದ್ಯಗಳನ್ನ ಗೆದ್ರು ಕೂಡ 2 ಪಂದ್ಯಗಳನ್ನ ಗೆದ್ರು ಕೂಡ ರನ್ ರೇಟ್ ನಲ್ಲಿ ಶ್ರೀಲಂಕಾ ಮೇಲಿರೋದ್ರಿಂದ ಶ್ರೀಲಂಕಾ ಮತ್ತೆ ಜಿಂಬಾಬ್ವೆ ಮುಂದಿನ ಹಂತಕ್ಕೆ ಹೋಗುತ್ತೆ. ಆಸ್ಟ್ರೇಲಿಯಾ ಮತ್ತೆ ಈ ಒಂದು ಟೂರ್ನಿಯಿಂದನೇ ಹೊರಗಡೆ ಬರುತ್ತೆ. ಎಂ ಕುಮಾರ್ ಇಲ್ಲಿ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.